ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಭಾರತೀಯ ಕ್ರಿಕೆಟಿಗರ ಕ್ವಾಲಿಫಿಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ. ವಿರಾಟ್ ಕೊಹ್ಲಿ, MS ಧೋನಿ, ರೋಹಿತ್ ಶರ್ಮಾ, ಸಚಿನ್ ತೆಂಡೂಲ್ಕರ್ ಹಾಗೂ ಹಾರ್ದಿಕ್ ಪಾಂಡ್ಯ, ಶುಭ್ಮನ್ ಗಿಲ್ ಅಂತ ಸೇರಿದಂತೆ ಭಾರತದ ಖ್ಯಾತ ಕ್ರಿಕೆಟಿಗರು ಎಷ್ಟು ಓದಿದ್ದಾರೆ, ಯಾರು ಶಾಲೆಯವರೆಗೆ ಓದಿದ್ದಾರೆ ಹಾಗೂ ಯಾರು ಕಾಲೇಜ್ ತನಕ ಓದಿ ಕಾಲೇಜನ್ನು ಪೂರ್ಣಗೊಳಿಸಿದ್ದಾರೆ, ಹಾಗೆ ಯಾರು ಕ್ರಿಕೆಟ್ ಕನಸಿಗಾಗಿ ತಮ್ಮ ವಿದ್ಯಾಭ್ಯಾಸವನ್ನೇ ಮಧ್ಯದಲ್ಲಿ ನಿಲ್ಲಿಸಿದ್ದಾರೆ. ಈ ಎಲ್ಲ ಕುತೂಹಲಕಾರಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸರಳವಾಗಿ ಮತ್ತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟವಾದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮಾತ್ರ ಮರೆಯಬೇಡಿ. ಮೊದಲನೇದಾಗಿ ನೋಡೋದಾದರೆ ಕಿಂಗ್ ಅಂತಲೇ ಫೇಮಸ್ ಆಗಿರುವ ವಿರಾಟ್ ಕೊಹ್ಲಿ. ಇವರು 12ನೇ ತರಗತಿ ತನಕ ಓದಿದ್ದಾರೆ. ಹಾಗೆ ಇವರ ಜನ್ಮಸ್ಥಳ ನೋಡೋದಾದರೆ ದೆಹಲಿ. ಇನ್ನು ಎರಡನೇದಾಗಿ ರೋಹಿತ್ ಶರ್ಮಾ. ಇವರು ಕೂಡ 12ನೇ ತರಗತಿ ಪಾಸಾಗಿದ್ದಾರೆ. ಇವರ ಜನ್ಮಸ್ಥಳ ನೋಡೋದಾದರೆ ಮಹಾರಾಷ್ಟ್ರದ ನಾಗ್ಪುರ್. ಇನ್ನು ಮೂರನೇದಾಗಿ ಥಾಲಾ ಎಂದನೇ ಫೇಮಸ್ ಆಗಿರುವ ನಮ್ಮ MS ಧೋನಿಯವರು BCom ಪೂರ್ಣಗೊಳಿಸಿದ್ದಾರೆ. ಹಾಗೆಯೇ ಇವರ ಜನ್ಮಸ್ಥಳ ಜಾರ್ಖಂಡದ ರಾಂಚಿ. ಇನ್ನು ನಾಲ್ಕನೇದಾಗಿ ಗಾಡ್ ಆಫ್ ದಿ ಕ್ರಿಕೆಟ್ ಮತ್ತು ಕ್ರಿಕೆಟ್ನಲ್ಲಿ ಭಾರತ ರತ್ನವನ್ನು ಪಡೆದಂತಹ ಸಚಿನ್ ತೆಂಡೂಲ್ಕರ್. ಇವರು ಕೂಡ 12ನೇ ತರಗತಿ ಪಾಸಾಗಿದ್ದಾರೆ. ಇವರ ಜನ್ಮಸ್ಥಳ ನೋಡೋದಾದರೆ ಮಹಾರಾಷ್ಟ್ರದ ಮುಂಬೈ. ಇನ್ನು ಐದನೇದಾಗಿ ದಿ ವಾಲ್ ಆಫ್ ದಿ ಕ್ರಿಕೆಟ್ ರಾಹುಲ್ ದ್ರಾವಿಡ್. ಇವರು BCom ಪೂರ್ಣಗೊಳಿಸಿದ್ದಾರೆ. ಹಾಗೆ ಇವರ ಹುಟ್ಟೂರು ನೋಡೋದಾದರೆ ನಮ್ಮ ಕರ್ನಾಟಕದ ಬೆಂಗಳೂರು. ಇನ್ನು ಐದನೇದಾಗಿ ದಾದಾ ಎಂದನೇ ಫೇಮಸ್ ಆಗಿರುವ ನಮ್ಮ ಸೌರವ್ ಗಂಗೂಲಿ. ಇವರು ಕೂಡ ವಾಣಿಜ್ಯ ಪದವಿಯನ್ನು ಪಡೆದಿದ್ದಾರೆ. ಇವರ ಹುಟ್ಟೂರು ನೋಡೋದಾದರೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ. ಇನ್ನು ಸ್ಪಿನ್ ಮಾಂತ್ರಿಕ ಅನಿಲ್ ಕುಂಬ್ಳೆ. ಇವರು ಕೂಡ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪೂರ್ಣಗೊಳಿಸಿದ್ದಾರೆ. ಹಾಗೆ ಇವರ ಹುಟ್ಟೂರು ನಮ್ಮ ಕರ್ನಾಟಕದ ಬೆಂಗಳೂರು. ಇನ್ನು ಎಂಟನೇದಾಗಿ ರವಿಚಂದ್ರನ್ ಅಶ್ವಿನ್. ಇವರು ಕ್ವಾಲಿಫಿಕೇಷನ್ ನೋಡೋದಾದರೆ BTech ಪೂರ್ಣಗೊಳಿಸಿದ್ದಾರೆ. ಇವರ ಹುಟ್ಟೂರು ತಮಿಳುನಾಡಿನ ಚೆನ್ನೈ. ಇನ್ನು ಒಂಬತ್ತನೇದಾಗಿ ವೀರೇಂದ್ರ ಸೆಹ್ವಾಗ್. ಇವರು ಕೂಡ ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ. ಇವರ ಹುಟ್ಟೂರು ದೆಹಲಿ. ಇನ್ನು ಹತ್ತನೇದಾಗಿ ಗೌತಮ್ ಗಂಭೀರ್. ಇವರು ಕ್ವಾಲಿಫಿಕೇಷನ್ 12ನೇ ತರಗತಿ ಪಾಸಾಗಿದ್ದಾರೆ. ಇವರು ಕೂಡ ದೆಹಲಿಯಲ್ಲೇ ಹುಟ್ಟಿದ್ದಾರೆ. ಇನ್ನು 11ನೇದಾಗಿ ಯುವರಾಜ್ ಸಿಂಗ್ ಅವರು. ಇವರು ಕೂಡ 12ನೇ ತರಗತಿ ಪಾಸಾಗಿದ್ದಾರೆ. ಇವರ ಜನ್ಮಸ್ಥಳ ನೋಡೋದಾದರೆ ಚಂಡೀಗಢ. ಇನ್ನು 12ನೇದಾಗಿ ಶಿಖರ್ ಧವನ್. ಇವರು ಕೂಡ 12ನೇ ತರಗತಿಯನ್ನು ಪಾಸಾಗಿದ್ದಾರೆ. ಇವರ ಜನ್ಮಸ್ಥಳ ದೆಹಲಿ. ಇನ್ನು 13ನೇದಾಗಿ ಜಹೀರ್ ಖಾನ್. ಇವರು ಇಂಜಿನಿಯರ್ನ ಆರಂಭಿಸಿದರು, ಆದರೆ ಪೂರ್ಣಗೊಳಿಸಲಿಲ್ಲ. ಹಾಗೆ ಇವರು ಹುಟ್ಟೂರು ನೋಡೋದಾದರೆ ಮಹಾರಾಷ್ಟ್ರದ ಶ್ರೀರಾಂಪುರ. ಇನ್ನು 14ನೇದಾಗಿ ಅಜಿಂಕ್ಯ ರಹಾನೆ. ಇವರು ಕೂಡ BCom ಪೂರ್ಣಗೊಳಿಸಿದ್ದಾರೆ. ಹಾಗೆ ಇವರ ಜನ್ಮಸ್ಥಳ ನೋಡೋದಾದರೆ ಮಹಾರಾಷ್ಟ್ರದ ಅಹಮದ್ನಗರ್. ಇನ್ನು 15ನೇದಾಗಿ ನೋಡೋದಾದರೆ ನಮ್ಮ KL ರಾಹುಲ್. ಇವರು BCom ಪೂರ್ಣಗೊಳಿಸಿದ್ದಾರೆ. ಇವರ ಹುಟ್ಟೂರು ನೋಡೋದಾದರೆ ನಮ್ಮ ಕರ್ನಾಟಕದ ಬೆಂಗಳೂರು. ಇನ್ನು 16ನೇದಾಗಿ ಶ್ರೇಯಸ್ ಅಯ್ಯರ್. ಇವರು ಕ್ವಾಲಿಫಿಕೇಷನ್ ನೋಡೋದಾದರೆ ಇವ್ರದ್ದು ಕೂಡ BCom. ಇವರ ಹುಟ್ಟೂರು ನೋಡೋದಾದರೆ ಮಹಾರಾಷ್ಟ್ರದ ಮುಂಬೈ. ಇನ್ನು 17ನೇದಾಗಿ ಸೂರ್ಯಕುಮಾರ್ ಯಾದವ್. ಇವರು ಕೂಡ BCom ಪೂರ್ಣಗೊಳಿಸಿದ್ದಾರೆ. ಇವರು ಕೂಡ ಹುಟ್ಟಿದ್ದು ಮಹಾರಾಷ್ಟ್ರದ ಮುಂಬೈಯಲ್ಲಿ. ಇನ್ನು 18ನೇದಾಗಿ ಜಸ್ಪ್ರೀತ್ ಬುಮ್ರಾ. ಇವರು 10ನೇ ತರಗತಿ ತನಕ ಮಾತ್ರ ಓದಿದ್ದಾರೆ. ಇವರ ಹುಟ್ಟೂರು ಗುಜರಾತದ ಅಹಮದಾಬಾದ್. ಇನ್ನು 19ನೇದಾಗಿ ನೋಡೋದಾದರೆ ರವೀಂದ್ರ ಜಡೇಜಾ. ಇವರು ಕೂಡ ಹೈಸ್ಕೂಲ್ ತನಕ ಓದಿದ್ದಾರೆ. ಇವರು ಹುಟ್ಟೂರು ಗುಜರಾತಿನ ನೌಗಾಮ್ ಗೇಡ. ಇನ್ನು 20ನೇದಾಗಿ ನೋಡೋದಾದರೆ ಹಾರ್ದಿಕ್ ಪಾಂಡ್ಯ.
ಇವರು 8ನೇ ತರಗತಿ ತನಕ ಮಾತ್ರ ಓದಿದ್ದಾರೆ. ಇವರ ಹುಟ್ಟೂರು ಗುಜರಾತ್ನ ಸೂರತ್. ಕೃಣಾಲ್ ಪಾಂಡ್ಯ ಇವರು 12ನೇ ತರಗತಿ ತನಕ ಓದಿದ್ದಾರೆ. ಇವರು ಜನ್ಮಸ್ಥಳ ಗುಜರಾತ್ನ ಅಹಮದಾಬಾದ್. ಇನ್ನು ರಿಷಬ್ ಪಂತ್ ಇವರು ಕೂಡ ಬಿಕಾಮ್ನ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಇವರ ಹುಟ್ಟೂರು ಉತ್ತರಾಖಂಡದ ಹರಿದ್ವಾರ. ಇನ್ನು 23ನೇದಾಗಿ ನೋಡೋದಾದರೆ ಶುಭಮ್ ಗಿಲ್ ಇವರ ಕ್ವಾಲಿಫಿಕೇಷನ್ ನೋಡೋದಾದರೆ 10ನೇ ತರಗತಿ. ಇವರು ಪಂಜಾಬ್ನ ಫಾಜಿಲ್ಕಾ ಎಂಬಲ್ಲಿ ಹುಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಂದರೆ ಮೊಹಮ್ಮದ್ ಶಮಿ ಇವರು ಕೂಡ 10ನೇ ತರಗತಿ ಪಾಸಾಗಿದ್ದಾರೆ. ಇವರ ಜನ್ಮಸ್ಥಳ ಉತ್ತರ ಪ್ರದೇಶದ ಅಮ್ರೋಹಾ. ಇನ್ನು 25ನೇದಾಗಿ ನೋಡೋದಾದರೆ ಮೊಹಮ್ಮದ್ ಸಿರಾಜ್ ಇವರ ಕ್ವಾಲಿಫಿಕೇಷನ್ ನೋಡೋದಾದರೆ 12ನೇ ತರಗತಿ. ಇವರಿಗೆ ಮಿಯಾ ಎಂಬ ಬಿರುದು ಕೂಡ ಇದೆ. ಹಾಗೆ ಇತ್ತೀಚೆಗೆ DSP ಸ್ಥಾನವನ್ನು ಕೂಡ ಇವರಿಗೆ ಕೊಟ್ಟಿದ್ದಾರೆ. ಇವರ ಹುಟ್ಟೂರು ತೆಲಂಗಾಣದ ಸಿಕಂದ್ರಾಬಾದಲ್ಲಿ. ಅಕ್ಷರ್ ಪಟೇಲ್ ಇವರು ಕೂಡ ಸ್ಟಾರ್ಟಿಂಗಲ್ಲಿ ಇಂಜಿನಿಯರಿಂಗ್ಗೆ ಅಡ್ಮಿಷನ್ ಮಾಡಿದರು, ಆದರೆ ಪೂರ್ಣಗೊಳಿಸಲಿಲ್ಲ. ಇವರ ಹುಟ್ಟೂರು ನೋಡೋದಾದರೆ ಗುಜರಾತ್ನ ಆನಂದ್ ಎಂಬಲ್ಲಿ. ಇನ್ನು 27ನೇದಾಗಿ ಕುಲದೀಪ್ ಯಾದವ್ ಇವರು ಎಜುಕೇಷನ್ 10ನೇ ತರಗತಿ. ಇವರು ಉತ್ತರ ಪ್ರದೇಶದ ಕಾನ್ಪುರ್ ಎಂಬಲ್ಲಿ ಜನಿಸಿದ್ದಾರೆ. ಇನ್ನು ಯುಜೇಂದ್ರ ಚಹಲ್ ಇವರು ಕೂಡ 12ನೇ ತರಗತಿ ತನಕ ಓದಿದ್ದಾರೆ. ಇವರ ಹುಟ್ಟೂರು ಹರಿಯಾಣದ ಜಿಂದ್ ಎಂಬಲ್ಲಿ. ಇನ್ನು 29ನೇದಾಗಿ ಭುವನೇಶ್ವರ್ ಕುಮಾರ್ ನಮ್ಮ RCBಯ ಮೇನ್ ಬೌಲರ್ ಆದಂತಹ ಭುವನೇಶ್ವರ್ ಅವರು 12ನೇ ತರಗತಿ ತನಕ ಓದಿದ್ದಾರೆ. ಇವರ ಹುಟ್ಟೂರು ಉತ್ತರ ಪ್ರದೇಶದ ಮೇರಠ್ ಎಂಬಲ್ಲಿ. ಹಾಗೆ 30ನೇದಾಗಿ ಇಶಾನ್ ಕಿಶನ್ ಇವರು ಕೂಡ 12ನೇ ತರಗತಿ ಪಾಸಾಗಿದ್ದಾರೆ. ಇವರ ಹುಟ್ಟೂರು ಬಿಹಾರದ ಪಾಟ್ನಾ ಎಂಬಲ್ಲಿ. ಇನ್ನು 31ನೇದಾಗಿ ನೋಡೋದಾದರೆ ಶಾರ್ದುಲ್ ಠಾಕೂರ್ ಇವರು 12ನೇ ತರಗತಿ ತನಕ ಪಾಸಾಗಿದ್ದಾರೆ. ಹಾಗೆ ಇವರ ಹುಟ್ಟೂರು ಮಹಾರಾಷ್ಟ್ರದ ಪಾಲ್ಘರ್ ಎಂಬಲ್ಲಿ. ಇನ್ನು ಪ್ರಸಿದ್ಧ ಕೃಷ್ಣ ಇವರು ಕೂಡ ಇಂಜಿನಿಯರಿಂಗ್ ಪೂರ್ಣಗೊಳಿಸಿದ್ದಾರೆ. ಇವರ ಹುಟ್ಟೂರು ನೋಡೋದಾದರೆ ನಮ್ಮ ಕರ್ನಾಟಕದ ಬೆಂಗಳೂರಲ್ಲಿ. ಇನ್ನು ಸಂಜು ಸ್ಯಾಮ್ಸಂಗ್ ಇವರು ಕೂಡ ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ. ಇವರ ಹುಟ್ಟೂರು ನೋಡೋದಾದರೆ ಕೇರಳದ ಪುಲ್ಲುವಿಳ ಎಂಬಲ್ಲಿ. ಇನ್ನು 38ನೇದಾಗಿ ನೋಡೋದಂತಂದರೆ ರಿಂಕು ಸಿಂಗ್ ಇವರು 9ನೇ ತರಗತಿ ತನಕ ಓದಿದ್ದಾರೆ. ಇವರ ಹುಟ್ಟೂರು ಉತ್ತರ ಪ್ರದೇಶದ ಅಲಿಗಢ್ ಎಂಬಲ್ಲಿ. ಇನ್ನು ತಿಲಕ್ ವರ್ಮಾ ಇವರು ಕೂಡ 12ನೇ ತರಗತಿ ತನಕ ಓದಿದ್ದಾರೆ. ಇವರು ತೆಲಂಗಾಣದ ಹೈದರಾಬಾದಲ್ಲಿ ಇವರು ಹುಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಂದರೆ ಶಿವಮ್ ದುಬೆ ಇವರು 12ನೇ ತರಗತಿ ತನಕ ಓದಿದ್ದಾರೆ. ಇವರ ಹುಟ್ಟೂರು ನೋಡೋದಾದರೆ ಮಹಾರಾಷ್ಟ್ರದ ಮುಂಬೈ ಎಂಬಲ್ಲಿ. ಇನ್ನು ನೆಕ್ಸ್ಟ್ ನೋಡೋದಂದರೆ ವರುಣ್ ಚಕ್ರವರ್ತಿ ಇವರು ಕ್ವಾಲಿಫಿಕೇಷನ್ ನೋಡೋದಾದರೆ ಆರ್ಕಿಟೆಕ್ಚರ್ ಪದವಿ. ಇವರು ಹುಟ್ಟಿದ್ದು ಕೂಡ ನಮ್ಮ ಕರ್ನಾಟಕದಲ್ಲಿ. ಇನ್ನು ಮಯಾಂಕ್ ಅಗರ್ವಾಲ್ ಇವರು ಕೂಡ ಇಂಜಿನಿಯರಿಂಗಲ್ಲಿ ಓದಿದ್ದಾರೆ. ಇವರು ಕೂಡ ನಮ್ಮ ಕರ್ನಾಟಕದ ಬೆಂಗಳೂರಲ್ಲೇ ಹುಟ್ಟಿರೋದು. ಕರುಣಾ ನಾಯರ್ ಇವರು ಬಿಕಾಮ್ ಇವರು ರಾಜಸ್ಥಾನದ ಜೋಧ್ಪುರದಲ್ಲಿ ಹುಟ್ಟಿದ್ದಾರೆ. ಇನ್ನು ದಿನೇಶ್ ಕಾರ್ತಿಕ್ ಇವರು ಕೂಡ ಪದವಿಯನ್ನು ಮುಗಿಸಿದ್ದಾರೆ. ಇವರ ಹುಟ್ಟೂರು ತಮಿಳುನಾಡಿನ ಚೆನ್ನೈ ಎಂಬಲ್ಲಿ. ಇನ್ನು ಯಶಸ್ವಿ ಜೈಸ್ವಾಲ್ ಇವರು ಕೂಡ 10ನೇ ತರಗತಿ ತನಕ ಓದಿದ್ದಾರೆ. ಇವರ ಹುಟ್ಟೂರು ಉತ್ತರ ಪ್ರದೇಶದ ಸೂರ್ಯಾವನ್. ದೇವದತ್ ಪಡಿಕ್ಕಲ್ ಇವರು ಕೂಡ ಡಿಗ್ರಿಯನ್ನು ಮುಗಿಸಿದ್ದಾರೆ. ಇವರ ಹುಟ್ಟೂರು ಕೇರಳದ ಎಡಪ್ಪಾಳ ಎಂಬಲ್ಲಿ, ಆದರೆ ನಮ್ಮ ಕರ್ನಾಟಕದಲ್ಲಿ ಇವರ ಓದಿ ಬೆಳೆದಿದ್ದು. ಇನ್ನು ನೆಕ್ಸ್ಟ್ ನೋಡೋದಂತಂದರೆ ಹರ್ಷಿತ್ ರಾಣಾ ಇವರು ಕೂಡ ಪದವಿಯನ್ನು ಮುಗಿಸಿದ್ದಾರೆ. ಇವರ ಹುಟ್ಟೂರು ದೆಹಲಿ. ಇನ್ನು ಕೊನೆಯದಾಗಿ ನೋಡೋದಾದರೆ ಸಾಯಿ ಸುದರ್ಶನ್ ಇವರ ಹುಟ್ಟೂರು ತಮಿಳುನಾಡಿನ ಚೆನ್ನೈ ಎಂಬಲ್ಲಿ. ಇವರು ಓದಿದ್ದು ಬಿಕಾಮ್. ಸೊ ಕೆಲವು ಆಟಗಾರರ ಶೈಕ್ಷಣಿಕ ಅರ್ಹತೆಗಳ ಬಗ್ಗೆ ಅಧಿಕೃತ ಮಾಹಿತಿ ಸಾರ್ವಜನಿಕವಾಗಿ ಲಭ್ಯವಿಲ್ಲ. ಅಂತಹ ಸಂದರ್ಭಗಳಲ್ಲಿ ವಿಶ್ವಾಸಾರ್ಹ ಸಾರ್ವಜನಿಕ ಮೂಲಗಳಲ್ಲಿ ಲಭ್ಯವಿರುವ ಮಾಹಿತಿಯನ್ನು ಆಧರಿಸಿ ಈ ಪಟ್ಟಿಯನ್ನು ನೀಡಲಾಗಿದೆ. ಸೊ ಈ ವಿಡಿಯೋದಲ್ಲಿ ನಿಮ್ಮ ಫೇವ್ರೆಟ್ ಕ್ರಿಕೆಟ್ ಯಾರಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಇನ್ನೂ ತನಕ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.